ನಿನ್ನಲ್ಲಿ ನನ್ನ
ಕಡಲದ ಅರಮಾನೆ ಅಲ್ಲಾದ ಕಡಲದ ಅರಮಾನೆ ಅಲ್ಲಾದ ಸಿನಿಮಾ ಗೀತೆ ಆಗಿದ್ರೆ ಇನ್ನೊಂದು ದಾಡಿ ಇದೇ ಇರ್ತೀವಿಂದ ಕೆಳಗಡೆ ಹೋಯ್ತಿರಲ್ಲ ಮಕ್ಕಳು. ಜನಪದ ಆಗಿದ್ದಕ್ಕೆ ನೋಡಿ ಹೊಟ್ಟೆ ಹೋದ್ರು. ಆದ್ರೂ ಒಂದು ಖುಷಿ ಏನಪ್ಪಾ ಅಂದ್ರೆ ನಮ್ಮ ಮಂಡ್ಯದಲ್ಲಿ ಜನಪದ ಗೀತೆಗೆ ನೃತ್ಯ ಮಾಡುವಂತ ಕಲಾವಿದರುಗಳು ಹೆಚ್ಚಾಗಿರೋದ್ರಿಂದ ಆ ಮಕ್ಕಳು ಕೂಡ ಜನಪದ ಗೀತೆಯನ್ನ ಕಲೀಲಿ ಹಾರಿಸಲಿ ಅಂತ ಹೇಳ್ತಾ ಮತ್ತೊಂದು ಸುಂದರ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸುಂದರವಾದ ಚಪ್ಪಾಳೆ ಬರಲಿ ಸಹೋದರಿಗೆ ಮತ್ತು ಪೊಟ್ಟ ಮಕ್ಕಳು ಡ್ಯಾನ್ಸ್ ಮಾಡಿದ್ರೆ ಸೂಪರ್ ಅಮ್ಮ. ಕೊರಿಯೋಗ್ರಾಫ್ ಮಾಡಿ ಡ್ಯಾನ್ಸ್ ಮಾಡಿ ಹೇಳಿಕೊಟ್ಟು ಡ್ಯಾನ್ಸ್ ಮಾಡೋದೇ ಬೇರೆ, ನೇರವಾಗಿ ಬಂದು ಸುಮ್ಮನೆ ಸ್ಟೆಪ್ ಹಾಕೋದೇ ಬೇರೆ. ಇದು ಮೂಲ ನೃತ್ಯ, ಜನಪದ ನೃತ್ಯ. ಹಬ್ಬದಲ್ಲಿ ಉತ್ಸವ ಕುಣಿತ ಎಲ್ಲ ಮಾಡ್ತಾ ಇದ್ರು. ಅದು ಕುಣಿತಕ್ಕೊಂದು ಬೆಲೆ ಅದ್ರಿ. ಯಾವುದು ಅಂದರೆ ರಂಗದ ಕುಣಿತ, ಪೂಜಾ ಕುಣಿತ, ಪಡೆದ ಕುಣಿತ, ಕಳಸದ ಕುಣಿತ, ಕೋಲಾಟದ ಕುಣಿತ, ಗೆಜ್ಜೆ ಕುಣಿತ ಇವೆಲ್ಲ ಇದೆ. ಇವೆಲ್ಲ ಮಾಡ್ಬೇಕು. ಈ ಗಣಪತಿ ಕುಣಿಸ್ಕೊಂಡು ಮಾಡೋದು ಅದು ಮಲ್ಲಗಳು ಕುಣಿತ ಅಂತದ್ದು, ಅದು ಎಲ್ಲ ಮಿಕ್ಸಿಂಗ್ ಇರ್ತದೆ. ಅದು ಕುಣಿಯೋರು ನೋಡಿದ್ರೆ ಭಯ ಆಯ್ತದೆ, ಇವ್ರನ್ನ ಹೋಗ್ಬಿಟ್ಟಾರ ಏನು ಅಂತ ಕೆಲವರು. ಯಾಕೆಂದ್ರೆ ಕುಣಿತ ಅನ್ನೋದು ನಮ್ಮನ್ನು ಸೆಳೆತ ಅಂತ. ದೇವರು ಅಂದರೆ ಚಾಲೆಂಜ್. ಈಗ ಮೊದಲೆಲ್ಲ ದೇವರು ಅಂದರೆ ಭಕ್ತಿ ಇತ್ತು, ಈಗ ದೇವರು ಅಂದರೆ ಚಾಲೆಂಜ್. ಈ ಗಂಡಸೆಲ್ಲ ಸಂಘ ಹೋಯ್ತಾರೆ ಅಂತ ಹೆಂಗಸೆಲ್ಲ ಓಂ ಶಕ್ತಿಗೆ ಹೋಗಿ ಶುರು ಹೋಗ್ತಾರೆ. ಈ ಮಕ್ಕಳಿಗೊಂದು ಹುಡುಕ್ಬಿಟ್ರೆ ಸಾಕಾಯ್ತದೆ ಇನ್ಮೇಲೆ ಅವ್ರೊಂದು ಶಕ್ತಿ, ಚಿಕ್ಕ ಶಕ್ತಿ ಅಂತ. ಅಪ್ಪ ಓಂ ಶಕ್ತಿಗೆ ಹೋಗಿ ಬರಲಿ, ಅದು ದೇವ್ರೇ ರೀ. ನಾವು ಕಾಳಮ್ಮ ಕಬ್ಬಾಳಮ್ಮ ಏನಂತೀವೋ ಹಂಗೆ ದೇವ್ರೆ, ಸತ್ಯ ದೇವತೆನೇ. ಹೋಗ್ಬೇಕು ಬರಬೇಕು, ಒಳ್ಳೇದಾಗತ್ತೆ. ಮೇಲ್ಮರುವತ್ತೂರೆಲ್ಲ ಐತಪ್ಪ. ಆ ಓಂ ಶಕ್ತಿಗೆ ಎಂಥ ಚಂದುಳ್ಳಿ ಭಜನೆ ಐತೆ ಅಂದರೆ ಅದ್ಭುತವಾದ ಭಜನೆ ಅದು. ಹೂವಾಗಿ ಒಲಿದು ಬಹಾರೆ ಓಂ ಶಕ್ತಿ ಆವಾಗಿ ಅರಿದು ಬಹಾರೆ, ಆ ಓಂ ಶಕ್ತಿ ಆದಿಶಕ್ತಿ ಪರಾಶಕ್ತಿ ಬಾರಮ್ಮ. ಹಿಂಗೆ ಐತೆ ಭಜನೆ. ಹಿಂಗಾಡ್ರಪ್ಪ ಅಂದರೆ ಇವರು ಬಸ ಬಸ ಓಂ ಶಕ್ತಿ ಬಸ ಓಂ ಶಕ್ತಿ. ದೇವ್ರ ಮುಂಚೆ ಕೂಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ. ಈ ಡ್ರೈವರ್ ಸುತ್ತ ಮಲ್ಲಾಗ್ರು ಬಂದ ಬಸ್ ತಗೋಕೆ ಯಾರು ಬಿಟ್ಬಿಟ್ಟವ್ ನಾವು ಬೆಚ್ಬಿಟ್ಟ. ನನಗಂತ ಡಿಮ್ಯಾಂಡ್ ಬಂದ್ಬಿಡ್ತಪ್ಪ ಈ ಜಗತ್ತು. ಬಸ್ ಡ್ರೈವರ್ ಎಡ್ತಿ ಡ್ರೈವರ್ಸ್ ಕೊಟ್ಟಿದ್ದಾಳಂತೆ, ನಿನ್ನ ಸುತ್ತ ಯಾಕೆ ಉಳಿತಿದ್ದಲ್ಲ ಅಷ್ಟು ಜನ ಅಂತ. ಅದಕ್ಕೆ ಸಮಸ್ಯೆ ತಂದು ಹುಡುಗಬಾರ್ದು. ಸ್ವಲ್ಪ ಎಂದಕ್ಕೆ ಹಾಕೋದಂತ ಕೇಳಿಸ್ತಿಲ್ಲ. ಇನ್ನು ಸ್ವಲ್ಪ ಒಂದು ಸಾಂಗ್ ಆಗೋತ್ರ ಹಾಕ್ಬೋದಲ್ಲ. ತಿಂಗಳು ಮುಳುಗಿದವ ರಂಗೋಲೆ ಬೆಳಗಿದವ ಸಾಲ ಕೇಳ್ತಿದ್ದಾರೆ. ಖಂಡಿತ ಆಡೋಣ. ಅದ್ಭುತವಾದಂಥ ಒಂದು ಜಾನಪದ ಸಾಂಗತ್ಯ ಅದು. ನಮ್ಮ ಮಂಡ್ಯದಲ್ಲಿ ಅವರೆಲ್ಲ ಮಾರಮ್ಮ, ಚೋಡಮ್ಮ, ಕಾಳಮ್ಮ, ರೈತಮ್ಮ ಎಲ್ಲ, ಪಟ್ಟದಮ್ಮ ಎಲ್ಲ ಅವರೆಲ್ಲರೂ ಕುರ್ತಾಡುವಂಥ ಒಂದು ಗೀತೆ. ತದನಂತರ ಮಕ್ಕಳ ಒಂದು ನಮೋಗವಾದ ನೃತ್ಯ ಇದ್ದಾವೆ. ಖಂಡಿತ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಆಸ್ವಾದಿಸಿ ತೋಟಗಾರಿಕೆ ಇಲಾಖೆ 2026ನೇ ಫಲಪುಷ್ಪ ಪ್ರದರ್ಶನವನ್ನು ಮನ ತುಂಬಿ ಆಸ್ವಾದಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಾಗಲಿ ಅಂತೇಳಿ ಕೆಲಸ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡಮ್ಮನ ಪೂಜೆಗೆಂದು ಬಾಳೆ ಬಾಗಿದವೋ. ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಳು ಮುಳುಗಿದವೋ
ಕಚೇರಿ ಬಂದು ಹೌದು ಕಳಸ ಕನ್ನಡಿ ಬಂದು ಸಂಡೇರಿ ಮ್ಯಾಲೆ ಮಳೆ ಬಂದು ವಾಡೆ ಬಾಗಿದವೋ ಧನ್ಯವಾದಗಳು ನಿಮ್ಮೆಲ್ಲರ ಚಪ್ಪಾಳಿಗೆ.